ಒಂದು ಕ್ಷಣ ಯೋಚನೆ ಮಾಡಿ. 20 ವರ್ಷಗಳ ಕಾಲ ಒಂದೇ ಸರ್ಕಾರಿ ಹುದ್ದೆಯಲ್ಲಿ ಕೆಲಸ. ನಿಮ್ಮ ಜೊತೆ ಸೇರಿದವರೆಲ್ಲ ಬಡ್ತಿ ಪಡೆದು ಮುಂದೆ ಹೋಗಿದ್ದಾರೆ, ಆದ್ರೆ ನೀವು ಮಾತ್ರ ಅಲ್ಲೇ ಉಳ್ದಿದ್ದೀರಿ. ಕಾರಣ ಕೇಳಿದ್ರೆ ನಿಮ್ಮ ಬಡ್ತಿಗೆ ನಿಯಮಗಳನ್ನು ರೂಪಿಸುವುದು ನಮ್ಮಿಂದ ಇನ್ನೂ ಆಗಿಲ್ಲ ಅಂತ ಉತ್ತರ ಸಿಕ್ಕರೆ ಹೇಗಾಗ್ಬೇಡ. ಇದು ಯಾವುದೋ ಕಲ್ಪನೆಯಲ್ಲ. ಇಂದು ನಾವು ಕೇರಳ ರಾಜ್ಯ ಮತ್ತು ಲೀಸಮ್ಮ ಜೋಸೆಫ್ ನಡುವಿನ ಒಂದು ಬಹಳ ಮಹತ್ವದ ಪ್ರಕರಣದ ಬಗ್ಗೆ ಮಾತಾಡೋಣ. ಇದು ಬರೀ ಒಂದು ಕೋರ್ಟ್ ಕೇಸ್ ಅಲ್ಲ ಅಲ್ವಾ? ಇದು ಅಧಿಕಾರಶಾಹಿಯ ಜಡತ್ವದ ವಿರುದ್ಧ ಒಬ್ಬ ಮಹಿಳೆ ನಡೆಸಿದ ದೀರ್ಘ ಹೋರಾಟದ ಕಥೆ. ಖಂಡಿತ. ಈ ಪ್ರಕರಣದ ಮೂಲದಲ್ಲಿರೋದು ಒಬ್ಬ ಅಂಗವಿಕಲ ಉದ್ಯೋಗಿಯ ಹಕ್ಕು. ಅಂದ್ರೆ ಕಾನೂನು ಪುಸ್ತಕದಲ್ಲಿ ಹಕ್ಕು ಇರುತ್ತೆ, ಆದರೆ ಅದನ್ನ ಜಾರಿಗೆ ತರಬೇಕಾದ ಸರ್ಕಾರವೇ ವಿಳಂಬ ಮಾಡಿದಾಗ ನ್ಯಾಯಾಲಯ ಹೇಗೆ ಮಧ್ಯಪ್ರವೇಶಿಸುತ್ತೆ ಅನ್ನೋದಕ್ಕೆ ಇದು ಒಂದು ಅತ್ಯುತ್ತಮ ಉದಾಹರಣೆ. ಹಾಗಾದ್ರೆ ಲೀಸಮ್ಮ ಜೋಸೆಫ್ ಅವರ ಹಿನ್ನೆಲೆಯಿಂದಾನೇ ಶುರು ಮಾಡೋಣ. 1996ರಲ್ಲಿ ತಮ್ಮ ಸಹೋದರನ ಮರಣದ ನಂತರ ಅವರು ಅನುಕಂಪದ ಆಧಾರದ ಮೇಲೆ ಕೇರಳ ಪೊಲೀಸ್ ಇಲಾಖೆಯಲ್ಲಿ ಕ್ಲರ್ಕ್ ಆಗಿ ಕೆಲ್ಸಕ್ಕೆ ಸೇರ್ತಾರೆ. ಸರಿ. ಅವರಿಗೆ ಪೋಲಿಯೋದಿಂದಾಗಿ 55% ಅಂಗವಿಕಲತೆ ಇತ್ತು. ವರ್ಷಗಳು ಕಳೆದವು, ಬಟ್ಟಿಗೆ ಬೇಕಾದ ಎಲ್ಲಾ ಪರೀಕ್ಷೆಗಳನ್ನು ಪಾಸ್ ಮಾಡಿದ್ರು, ಆದ್ರೆ ಪ್ರಮೋಷನ್ ಮಾತ್ರ ಸಿಗ್ಲೇ ಇಲ್ಲ. ಹೌದು, ಅಲ್ಲಿಂದಲೇ ಸಮಸ್ಯೆ ಶುರುವಾಗಿದ್ದು. 1995ರ ಅಂಗವಿಕಲ ವ್ಯಕ್ತಿಗಣ ಕಾಯ್ದೆ ಅಂದ್ರೆ PWD ಆಕ್ಟ್ ಪ್ರಕಾರ ಬಡ್ತಿಯಲ್ಲೂ ಮೀಸಲಾತಿ ಇರಬೇಕು. ಓ ಹಾಗಾ? ಆ ಲೆಕ್ಕದಲ್ಲಿ ಅವರಿಗೆ 2002ರಲ್ಲೇ ಬಡ್ತಿ ಸಿಗಬೇಕಿತ್ತು. ಆದ್ರೆ ಸರ್ಕಾರ ನಾವು ಇನ್ನೂ ನಿಯಮಗಳನ್ನ ರೂಪಿಸಿಲ್ಲ ಅಂತ ಹೇಳ್ತಾನೆ ಕಾಲ ತಳ್ಳಿತು. ಆದ್ರೆ ಇಲ್ಲೊಂದು ಕುತೂಹಲಕಾರಿ ಅಂಶ ಇದೆ. ಅವರು ಕೆಲಸಕ್ಕೆ ಸೇರಿದ್ದು ಅನುಕಂಪದ ಆಧಾರದ ಮೇಲೆ, ಅಂಗವಿಕಲರ ಕೋಟಾದ ಅಡಿಯಲ್ಲಿ ಅಲ್ಲ. ಇದು ಅವರ ಕೇಸನ್ನು ಸ್ವಲ್ಪ ದುರ್ಬಲಗೊಳಿಸೋ ಸಾಧ್ಯತೆ ಇತ್ತಾ? ಖಂಡಿತ ಇತ್ತು, ಮತ್ತು ಸರ್ಕಾರದ ವಕೀಲರು ಆ ವಾದವನ್ನು ಬಳಸ್ಕೊಂಡ್ರು ಕೂಡ. ಮೊದಲು ಕೇರಳ ಆಡಳಿತಾತ್ಮಕ ನ್ಯಾಯಮಂಡಳಿಯಲ್ಲಿ ಕಾಯ್ದೆಯಲ್ಲಿ ನೇಮಕಾತಿಗೆ ಮೀಸಲಾತಿ ಇದೆ, ಬಡ್ತಿಗೆ ಇಲ್ಲ ಅಂತ ಹೇಳಿ ಅವರ ಅರ್ಜಿಯನ್ನ ವಜಾಗೊಳಿಸಲಾಯಿತು. ಅಯ್ಯೋ! ಆದ್ರೆ ಕೇರಳ ಹೈಕೋರ್ಟ್ ಈ ತೀರ್ಪನ್ನ ರದ್ದುಗೊಳಿಸಿ ಬಡ್ತಿಯಲ್ಲೂ ಮೀಸಲಾತಿ ಅನ್ವಯಿಸುತ್ತೆ ಅಂತ ಹೇಳಿತು. ಆಗ ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಅಲ್ಲಿ ಲೀಸಮ್ಮ ಅವರ 20 ವರ್ಷಗಳ ಹೋರಾಟದ ಭವಿಷ್ಯ 3 ಮುಖ್ಯ ಕಾನೂನು ಪ್ರಶ್ನೆಗಳ ಮೇಲೆ ನಿಂತಿತ್ತು ಅಲ್ವಾ? ಹೌದು. ಮೊದಲನೇ ಪ್ರಶ್ನೆ ನೇಮಕಾತಿ ಅಂದ್ರೆ ಅಪಾಯಿಂಟ್ಮೆಂಟ್ ಅನ್ನೋ ಪದದಲ್ಲಿ ಬಡ್ತಿ ಅಥವಾ ಪ್ರಮೋಷನ್ ಕೂಡ ಸೇರುತ್ತಾ ಅನ್ನೋದು. ಇದು ಕೇಳೋಕೆ ಬಹಳ ತಾಂತ್ರಿಕವಾಗಿ ಕಾಣಿಸುತ್ತೆ. ಹೌದು, ಆದ್ರೆ ಇದರ ಪರಿಣಾಮ ಬಹಳ ದೊಡ್ಡದು. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿತು, ಮೀಸಲಾತಿ ಅನ್ನೋದು ಒಟ್ಟು ಹುದ್ದೆಗಳ ಬಲಕ್ಕೆ ಅಂದ್ರೆ ಟೋಟಲ್ ಕೆಡ್ರೆ ಸ್ಟ್ರೆಂತ್ಗೆ ಅನ್ವಯಿಸುತ್ತೆ. ಅದನ್ನ ನೇರ ನೇಮಕಾತಿ ಮತ್ತು ಬಡ್ತಿ ಅಂತ ವಿಂಗಡಿಸಿ, ಬಡ್ತಿಯಲ್ಲಿ ಮೀಸಲಾತಿ ನಿರಾಕರಿಸಿದ್ರೆ ಆ ಕಾಯ್ದೆಯ ಮೂಲ ಉದ್ದೇಶವೇ ಸತ್ತೋಗುತ್ತೆ. ಅಂದ್ರೆ ಸರ್ಕಾರಗಳು ನೇರ ನೇಮಕಾತಿಯಲ್ಲಿ ಕೊಡ್ತೀವಿ, ಬಡ್ತಿಯಲ್ಲಿ ಇಲ್ಲ ಅಂತ ಜಾರಿಕೊಳ್ಳೋ ಹಾಗಿಲ್ಲ. ಇದು ದೊಡ್ಡ ವಿಷಯ, ಯಾಕಂದ್ರೆ ಬಡ್ತಿ ಅನ್ನೋದೇ ವೃತ್ತಿ ಜೀವನದ ಬೆಳವಣಿಗೆಯ ಸಂಕೇತ ಅಲ್ವಾ? ನಿಜ. ಅದನ್ನೇ ನಿರಾಕರಿಸಿದ್ರೆ ಮೀಸಲಾತಿಯ ಆತ್ಮಕ್ಕೆ ಪೆಟ್ಟು ಬಿದ್ದ ಹಾಗೆ. ಸರಿ, ಆಗ ಸರ್ಕಾರದ ಬಳಿ ಮತ್ತೊಂದು ವಾದವಿತ್ತಲ್ಲ? ಇತ್ತು. ಅದೇ ಸರ್ಕಾರದ ಅತಿದೊಡ್ಡ ಸಬೂಬು, ನಾವು ಅಂಗವಿಕಲರಿಗೆ ಸರಿಹೊಂದುವ ಹುದ್ದೆಗಳನ್ನು ಇನ್ನೂ ಗುರುತಿಸಿಲ್ಲ, ಐಡೆಂಟಿಫಿಕೇಶನ್ ಆಫ್ ಪೋಸ್ಟ್ಸ್ ಆಗಿಲ್ಲ, ಅದಕ್ಕೆ ಮೀಸಲಾತಿ ಕೊಡೋಕೆ ಆಗಲ್ಲ ಅಂತ ವಾದಿಸ್ತು. ಒಂದು ನಿಮಿಷ, ಇದು ಕೇಳೋಕೆ ನಾವು ನಮ್ಮ ಕೆಲ್ಸಾನೇ ಸರಿಯಾಗಿ ಮಾಡಿಲ್ಲ, ಹಾಗಾಗಿ ನಿಮ್ಗೆ ನಿಮ್ಮ ಹಕ್ಕು ಕೊಡಕ್ ಸಾಧ್ಯವಿಲ್ಲ ಅಂದ ಹಾಗಾಯ್ತು. ನ್ಯಾಯಾಲಯ ಇದನ್ನ ಒಪ್ಕೊಂಡಿತ್ತ? ಖಂಡಿತ ಇಲ್ಲ. ಸುಪ್ರೀಂ ಕೋರ್ಟ್ ಬಹಳ ಕಠಿಣವಾದ ಮಾತುಗಳಲ್ಲಿ ಹೇಳಿತು, ಸರ್ಕಾರವು ತನ್ನದೇ ವೈಫಲ್ಯದ ಲಾಭವನ್ನು ಪಡೆಯುವಂತಿಲ್ಲ. ವಾವ್! ಹುದ್ದೆಗಳನ್ನು ಗುರುತಿಸೋದು ಸರ್ಕಾರದ ಕಡ್ಡಾಯ ಕರ್ತವ್ಯ. ಅದನ್ನ ಮಾಡದೆ ಅದನ್ನೇ ಒಂದು ಕಾರಣವಾಗಿಟ್ಕೊಂಡು ಹಕ್ಕುಗಳನ್ನು ನಿರಾಕರಿಸೋದು ಕಾನೂನುಬಾಹಿರ ಅಂತ ಸ್ಪಷ್ಟಪಡಿಸಿತು. ಇದು ಬಹಳ ಪ್ರಬಲವಾದ ನಿಲುವು. ಇನ್ನು 3ನೇ ಮತ್ತು ಅಂತಿಮ ಅಡ್ಡಿ, ಅವರು ಅನುಕಂಪದ ಆಧಾರದ ಮೇಲೆ ನೇಮಕಗೊಂಡಿದ್ದು. ಅದರ ಬಗ್ಗೆ ಕೋರ್ಟ್ ಏನ್ ಹೇಳಿತು? ನ್ಯಾಯಾಲಯದ ತರ್ಕ ಬಹಳ ಸರಳವಾಗಿತ್ತು. ಒಬ್ಬ ವ್ಯಕ್ತಿ ಕೆಲಸಕ್ಕೆ ಹೇಗೆ ಸೇರಿದರು ಅನ್ನೋದು ಮುಖ್ಯ ಅಲ್ಲ. ಬಡ್ತಿಯನ್ನು ಪರಿಗಣಿಸುವ ಸಮಯದಲ್ಲಿ ಆ ಉದ್ಯೋಗಿಗೆ ಅಂಗವಿಕಲತೆ ಇದೆಯಾ, ಹಾಗಿದ್ರೆ ಅವರು ಕಾಯ್ದೆಯ ಅಡಿಯಲ್ಲಿ ಮೀಸಲಾತಿಗೆ ಸಂಪೂರ್ಣವಾಗಿ ಅರ್ಹರು, ಅವರ ನೇಮಕಾತಿಯ ಮೂಲಕೂ ಬಡ್ತಿಯ ಹಕ್ಕಿಗೂ ಸಂಬಂಧವೇ ಇಲ್ಲ. ಹಾಗಾದ್ರೆ ಅಂತಿಮ ತೀರ್ಪು ಲೀಸಮ್ಮ ಜೋಸೆಫ್ ಅವರ ಪರವಾಗಿ ಬಂತು? ಅವರಿಗೆ ಸಂಪೂರ್ಣ ನ್ಯಾಯ ಸಿಕ್ತಾ? ಸಂಪೂರ್ಣ ನ್ಯಾಯ ಸಿಕ್ಕಿತು.
ಸುಪ್ರೀಂ ಕೋರ್ಟ್ ಕೇರಳ ಸರ್ಕಾರದ ಮೇಲ್ಮನವಿಯನ್ನು ವಜಾಗೊಳಿಸಿ ಲೀಸಮ್ಮ ಜೋಸೆಫ್ಗೆ ಹಿಂದಿನಿಂದಲೇ ಅನ್ವಯವಾಗುವಂತೆ ಅಂದರೆ ರೆಟ್ರೋಸ್ಪೆಕ್ಟಿವ್ಲಿ ಬಡ್ತಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಆರ್ಥಿಕ ಸೌಲಭ್ಯಗಳನ್ನು ನೀಡೋಕೆ ಆದೇಶಿಸಿತು. ಅದ್ಭುತ. ಅಷ್ಟೇ ಅಲ್ಲ, 3 ತಿಂಗಳೊಳಗೆ ರಾಜ್ಯದ ಎಲ್ಲಾ ಇಲಾಖೆಗಳಲ್ಲಿ ಬಡ್ತಿಯಲ್ಲಿ ಅಂಗವಿಕಲರ ಮೀಸಲಾತಿಯನ್ನು ಜಾರಿಗೆ ತನ್ನಿ ಅಂತ ಕಟ್ಟುನಿಟ್ಟಿನ ಆದೇಶ ಕೂಡ ನೀಡಿತು. ಈ ತೀರ್ಪಿನಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠಗಳೇನು? ಉದ್ಯೋಗಿಗಳು ಮತ್ತು ಕಾನೂನು ವೃತ್ತಿಪರರು ಇದರಿಂದ ಏನು ತಿಳಿಯಬಹುದು? ಉದ್ಯೋಗಿಗಳಿಗೆ ಒಂದು ಸ್ಪಷ್ಟ ಸಂದೇಶ ಇದೆ. ಆಡಳಿತಾತ್ಮಕ ವಿಳಂಬ ಅಥವಾ ನಿಯಮಗಳಿಲ್ಲ ಅನ್ನೋದು ನಿಮ್ಮ ಶಾಸನಬದ್ಧ ಹಕ್ಕುಗಳನ್ನು ನಿರಾಕರಿಸೋಕೆ ಮಾನ್ಯ ಕಾರಣ ಅಲ್ಲ. ನಿಮ್ಮ ವೃತ್ತಿಜೀವನದಲ್ಲಿ ಇಂಥ ನಿಶ್ಚಲತೆ ಕಂಡುಬಂದ್ರೆ ಅದನ್ನ ಪ್ರಶ್ನಿಸೋ ಹಕ್ಕು ನಿಮಗಿದೆ. ಇನ್ನು ಕಾನೂನು ವೃತ್ತಿಪರರಿಗೆ ಸರ್ಕಾರದ ಹುದ್ದೆ ಗುರುತಿಸಿಲ್ಲ ಅನ್ನೋ ವಾದವನ್ನು ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಈ ತೀರ್ಪು ಒಂದು ಪ್ರಬಲ ಅಸ್ತ್ರ. ಅಂತಿಮವಾಗಿ ಲೀಸಮ್ಮಾಸ್ ಜೋಸೆಫ್ ಪ್ರಕರಣ ಕೇವಲ ಒಬ್ಬ ವ್ಯಕ್ತಿಯ ಗೆಲುವಲ್ಲ ಅನ್ಸುತ್ತೆ. ಖಂಡಿತ. ಇದು ಆಡಳಿತ ವ್ಯವಸ್ಥೆಗೆ ಒಂದು ಎಚ್ಚರಿಕೆಯ ಗಂಟೆ. ಸೌಲಭ್ಯಗಳನ್ನು ನಿರಾಕರಿಸಲು ಕಾರಣಗಳನ್ನು ಹುಡುಕುವುದನ್ನು ಬಿಟ್ಟು ಅವುಗಳನ್ನು ನೀಡಲು ದಾರಿಗಳನ್ನು ಕಂಡುಕೊಳ್ಳಬೇಕು ಅನ್ನೋ ಒಂದು ಬಲವಾದ ಸಂದೇಶವನ್ನು ಇದು ರವಾನಿಸುತ್ತೆ. ಹೌದು. ಸಾಮಾಜಿಕ ಕಲ್ಯಾಣ ಕಾನೂನುಗಳು ಕೇವಲ ಕಾಗದದ ಮೇಲೆ ಉಳಿಬಾರ್ದು, ಅವುಗಳ ನಿಜವಾದ ಉದ್ದೇಶ ಈಡೇರಬೇಕು ಅನ್ನೋದನ್ನ ಈ ತೀರ್ಪು ನಮ್ಮೆಲ್ಲರಿಗೂ ನೆನಪಿಸುತ್ತೆ.